ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ಗಣೇಶನ ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಮತ್ತು ಗೈಡೆನ್ಸ್ ಏನಿದೆ ಅನ್ನೋವಂಥದ್ದನ್ನು ನೋಡೋಣ. ಫಸ್ಟ್ ಕಾರ್ಡ್ ಹೀಲಿಂಗ್ ಕಾರ್ಡ್ ಬಂದಿದೆ. ನೀವು ಹೀಲ್ ಆಗೋ ಅಂಥ ಟೈಮ್ ಬಂದಾಗಿದೆ. ಹೀಲಿಂಗ್ ಆಗಿ ಲೈಫಲ್ಲಿ ಇನ್ಮೇಲೆ ಎಲ್ಲ ಕಷ್ಟಗಳಿಂದನೂ ಕೂಡ ಹಾರ್ಕೊಂಡು ಮೇಲೆ ಲೈಫಲ್ಲಿ ಹಾಗೆ ಅಚೀವ್ ಮಾಡ್ತೀರಾ ಅನ್ನೋದನ್ನ ತೋರಿಸ್ತಿದೆ. ಇಲ್ಲಿ ಫಸ್ಟ್ ಕಾರ್ಡ್ ಹೀಲಿಂಗ್ ಕಾರ್ಡಲ್ಲಿ ನೋಡಿ, ಗಣಪತಿ ನವಿಲಿನ ಮೇಲೆ ಕುತ್ಕೊಂಡು ಹಾರ್ತಾ ಇದ್ದಾರೆ. ಅಂದರೆ ಅದೆಲ್ಲ ಇಲ್ಲಿವರೆಗೂ ನೀವೇನೇನು ಕಷ್ಟ ಪ್ರಾಬ್ಲಮ್ಗಳನ್ನು ಅನುಭವಿಸಿದ್ದೀರಾ ಅದೆಲ್ಲದ್ರಿಂದನೂ ಹೀಲ್ ಆಗಿ ನೀವು ಲೈಫಲ್ಲಿ ಮೇಲಕ್ಕೆ ಹೋಗ್ತೀರಾ ಅನ್ನೋವಂಥದ್ದು ರಿಫ್ಲೆಕ್ಷನ್. ನಮ್ಮ ಒಳಗಿಂದ ನಾವು ಏನೋ ನಮ್ಮೊಳಗಿಂದ ಲೈಕ್ ನಾನು ನೋವು ಅನುಭವಿಸ್ತಾ ಇದ್ದೀನಿ ಒಳಗಿಂದ, ಅಂದರೆ ನಮ್ಮ ಹೊರಗೂ ಅದೇ ಕಾಣಿಸುತ್ತೆ. ನಾನು ಒಳಗಿಂದ ನಾನು ಸಂತೋಷವಾಗಿದ್ದೀನಿ, ನನಗೆ ಬೇಕಾಗಿದ್ದೆಲ್ಲ ಸಿಕ್ಕಿದೆ, ನನಗೆ ತೃಪ್ತಿಯಾಗಿದ್ದೀನಿ ಅಂತ ನಾವು ಒಳಗಿಂದ ಅಂದ್ಕೊಂಡ್ರೆ ಅದೆಲ್ಲ ಹೊರಗೆ ಕಾಣಿಸುತ್ತೆ. ಸೊ ನಿಮ್ಮೊಳಗಿಂದ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದನ್ನ ನೋಡಿ, ಅದೇ ನಿಮ್ಮ ಹೊರಗೆ ಕಾಣಿಸುತ್ತೆ. ನೀವು ಇನ್ನೂ ನೆಗೆಟಿವಿಟಿ ಫೀಲ್ ಮಾಡ್ತಾ ಇದ್ರೆ ಹೀಲಿಂಗ್ ಅನ್ನೋದು ಇನ್ನು ಮುಂದೆ ಪಕ್ಕ ನನ್ನ ಚಾನಲಿಂದಾನೇ ನಿಮಗೆ ಸಿಕ್ಕತ್ತೆ. ನಾನು ಹೀಲಿಂಗ್ ಓಕೆ, ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇಟ್ ಕೂಡ ಇದೇ ವಿಡಿಯೋದಲ್ಲೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಬಿಲಾಂಗಿಂಗ್ಸ್. ನಮ್ಮದು ಅಂತ ಏನಾದರೂ ನಮ್ಮ ಹಣೆಯಲ್ಲಿ ನಾವು ಬರ್ಕೊಂಬಂದಿರ್ತೀವಲ್ವ, ನಾವು ಆಸ್ ಎ ಸೋಲ್ ನಾವು ಬರಬೇಕಾದ್ರೇ ಈ ವ್ಯಕ್ತಿ, ಈ ವಸ್ತು, ಅದು ಪ್ರಾಪರ್ಟಿಯಿಂದ ತಗೊಳ್ಳಿ, ಗಂಡ ಹೆಂಡತಿ ಯಾವುದೇ ಸಂಬಂಧ ತಗೊಳ್ಳಿ, ಅದು ಏನಾದರೂ ಆಗಲಿ ನಮ್ಮದು ಅಂತ ನಮ್ಮ ಆತ್ಮಕ್ಕೆ ನಮಗೆ ನಾವು ಬರ್ಕೊಂಡು ಬಂದಿರ್ತೀವಿ. ಈ ವಸ್ತು, ಈ ವ್ಯಕ್ತಿ ನಮಗೆ ಅಂತ. ಅದು ನಮ್ಮದು ಅಂತೇನಿದೆ ಅದು ನಮಗೆ ಬಂದು ಸೇರತ್ತೆ ಅನ್ನೋವಂಥದ್ದನ್ನ ಇಲ್ಲಿ ಕ್ಲಿಯರ್ಲಿ ಹೇಳ್ತಾ ಇದೆ. ಅದು ನಿಮ್ಮ ಟ್ವಿನ್ ಫ್ಲೇಮ್ ಆದರೂ ಸಹ ಅವರು ನಿಮ್ಮವರು ನಿಮಗೆ ಸಿಗ್ತಾರೆ ಅನ್ನೋದು ಕೂಡ ಇಲ್ಲಿ ಹೇಳ್ತಿದೆ. ಇನ್ನು ಮೇಲೆ ನಿಮ್ಮ ಲೈಫ್ ಒಂದು ಇಲ್ಲಿವರೆಗೂ ನೀವು ಅನ್ಕೊಂಡೇ ಇರಲ್ಲ ಆ ರೇಂಜಲ್ಲಿ ಚೇಂಜ್ ಆಗುತ್ತೆ ಇನ್ಮೇಲೆ ಅನ್ನೋದನ್ನ ತೋರಿಸ್ತದೆ. ಅಂಡ್ ಸ್ವಲ್ಪ ಧಾರಾಳವಾಗಿ ದಾನ ಧರ್ಮಗಳನ್ನ ಮಾಡಿ, ನೀವು ಸಂಪಾದನೆ ಮಾಡಿದ್ರಲ್ಲಿ ನಿಮಗೋಸ್ಕರ ನೀವು ಖರ್ಚು ಮಾಡ್ಕೊಳ್ಳಿ. ಹಾಗೆ ಸಂಪಾದನೆಯಲ್ಲಿ ಇಷ್ಟು % ಅಂತ ಇರೋದನ್ನೆಲ್ಲ ದಾನ ಧರ್ಮ ಮಾಡ್ಬಿಟ್ರೆ ಅದ್ರ ಮುಟ್ಟಾಳ್ರು ಅಂತಾರೆ, ಅದನ್ನ ದಾನ ಧರ್ಮ ಅನ್ನಲ್ಲ. ಸೊ ಇಷ್ಟು % ಅಂತ ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಕಣ್ಮುಂದೆನೆ ಯಾರು ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಮಾತ್ರನೇ ನೋಡಿಕೊಂಡು ನಿಮ್ಮ ಮನಸ್ಸಿನಿಂದ ಅವ್ರಿಗೆ ಕೊಡಬೇಕು ಅನ್ನೋವಂಥ ಮನಸ್ಸು ಬಂದಾಗ, ಎಷ್ಟು ಕೊಡಬೇಕು ಅನ್ನೋವಂಥ ಭಗವಂತ ನಿಮಗೆ ಬುದ್ಧಿ ಕೊಡ್ತಾರೆ, ಅಷ್ಟನ್ನ ಮಾತ್ರನೇ ದಾನ ಧರ್ಮ ಮಾಡಬೇಕು. ಇವಾಗ ನಿಮ್ಮ ಬುದ್ಧಿ ಹೇಳುತ್ತೆ, ಇವ್ರಿಗೆ ಮನ್ಸು ಹೇಳುತ್ತೆ ₹1,000 ಕೊಡಬೇಕು ಅಂತ ಅಂದ್ಬಿಟ್ಟು, ನಿಮಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಇರುತ್ತೆ ಅಂದ್ಕೊಳ್ಳಿ. ಅಂಥವ್ರು ಸಾವಿರಗಳು ಖಂಡಿತ ದಾನ ಮಾಡಲೇಬೇಕು. ಸೊ ₹1,000 ಕೊಡಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಬುದ್ಧಿ ಏನಕ್ಕೆ ₹1,000 ಕೊಟ್ಬಿಟ್ಟು ಏನಕ್ಕೆ ವೇಸ್ಟ್ ಮಾಡ್ತೀಯಾ, ಒಂದು 50-100 ಕೊಡು ಅಂತ ಅನ್ನತ್ತೆ. ಆಗ ನಿಮ್ಮ ಮನಸ್ಸಿನಿಂದ ₹1,000 ಕೊಡಬೇಕು ಅಂತ ಬರ್ತಾ ಇದೆ ಅಂದರೆ ಅದು ಭಗವಂತ ನಿಮ್ಮ ಕೈಯಿಂದ ಅವ್ರಿಗೆ ಕೊಡಿಸ್ತಾ ಇದ್ದಾರೆ, ನಿಮ್ಮ ಕೈಯಿಂದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮೈಂಡ್ಸೆಟ್ ಇಟ್ಕೊಂಡೇ ಮಾಡಬೇಕು. ಇವಾಗ ನಿಮ್ಗೊಂದು ₹10,000 ಸಂಪಾದನೆ ಇದೆ ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ₹1,000 ಕೊಡಬೇಕು ಅನ್ನೋಂಥ ಮನ್ಸಿರುತ್ತೆ. ನೀವು ₹1,000 ಕೊಟ್ಬಿಟ್ರೆ ನೀವೇನು ತಿಂತೀರಾ? ಅವಾಗ ಒಂದು ₹10 ₹20 ಕೊಟ್ಟರೆ ಸಾಕಾಗತ್ತೆ, ಒಂದು ₹5-10 ಕೊಟ್ಟರು ಸಾಕಾಗತ್ತೆ. ಸೊ ಹಾಗೆ ಭಗವಂತ ಇವತ್ತು ನನಗೆ ಇಷ್ಟೇ ಶಕ್ತಿ ಕೊಟ್ಟಿರೋದು ಅಂತ ನಿಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟನ್ನ ದಾನ ಧರ್ಮ ಮಾಡಿ. ದಾನ ಧರ್ಮ ಮಾಡಬೇಕಾದ್ರೂ ಕೂಡ ಸ್ವಲ್ಪ ತಿಳ್ಕೊಂಡು ಮಾಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಆಸೆ ಕನಸುಗಳು ಏನಿದೆ ಅದೆಲ್ಲ ವಿಶ್ಗಳು ಫುಲ್ಫಿಲ್ ಆಗುತ್ತೆ ಅನ್ನೋವಂಥದ್ದನ್ನ ತೋರಿಸ್ತಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಗಳು ಏನು ಮಾಡಿರ್ತೀರಾ ಅದೆಲ್ಲನೂ ಕೂಡ ಇಲ್ಲಿ ನಿಮ್ಮ ಆಸೆಗಳು ಪೂರೈಸುತ್ತೆ ಅನ್ನೋವಂಥದ್ದನ್ನ ಕ್ಲಿಯರ್ ಆಗಿ ತೋರಿಸ್ತಿದೆ. ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಂದಿದೆ. ಸೊ ನೆಕ್ಸ್ಟ್ ಬಂದು ಸರೆಂಡರ್. ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಿ. ಹೀಲಿಂಗ್ ನನ್ನ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೂ ಸಹ ಭಗವಂತನಿಗೆ ನಾನು ಅದನ್ನೆಲ್ಲ ಹೇಳ್ಕೊಡ್ತೀನಿ, ಹೇಗೆ ಅನ್ನೋವಂಥದ್ದನ್ನೆಲ್ಲನೂ ಪ್ರತಿಯೊಂದು ಹೇಳ್ಕೊಡ್ತೀನಿ. ನೀವು ತಲೆನೇ ಕೆಡಿಸ್ಕೊಳ್ಬೇಡ್ರಿ, ಆರಾಮಾಗಿ ಕ್ಲಾಸಲ್ಲಿ ಕುತ್ಕೊಳ್ಳಿ, ನಂಬಿ ಗುರುಗಳನ್ನ, ಭಗವಂತನ ನಂಬಿ ಏನೇನು ಬರ್ತಿದೆ ನಿಮ್ಮ ಲೈಫಲ್ಲಿ, ಏನೇನು ಹೋಗುತ್ತೆ ಅದೆಲ್ಲ ಶಿವಾರ್ಪಣ ಅಂತ ಅಂದ್ಬಿಟ್ಟು ಶಿವನ್ಗೆ ಒಪ್ಪಿಸ್ಬಿಡಿ.
ನಿಮ್ಮ ಲೈಫ್‌ನಲ್ಲಿ ಏನೇನ್ ಬರ್ತಾ ಇದೆ ಅದನ್ನೆಲ್ಲ ಶಿವಪ್ರಸಾದ ಅಂತ ಸ್ವೀಕಾರ ಮಾಡಿ. ನನ್ಗೆ ರೀಲಲ್ಲಿ ಇದೇ ತರ ನೋಡಿ ಬಂದಿತ್ತು. ನನ್ನ ಲೈಫಿಂದ ಏನೇನ್ ಹೋಗ್ತಿದೆ ಅದೆಲ್ಲ ಶಿವಾರ್ಪಣ ಅಂತ ನಾನು ಅನ್ಕೋತಾ ಇದ್ದೆ. ಆ ರೀಲ್ ಜಸ್ಟ್ ನೋಡಿದ್ದಷ್ಟೇನೆ. ಅದಾದ್ಮೇಲೆ ಆಟೋಮೆಟಿಕಲಿ ನನ್ನಿಂದ ಬಂತು. ನನ್ನನ್ ಬಿಟ್ಟೋಗೋದೆಲ್ಲ ಶಿವಾರ್ಪಣ. ನನಗ್ ಬಂದಿದ್ದೆಲ್ಲ ಶಿವನ್ ಪ್ರಸಾದ ಅಂತ ಅನ್ಬಿಟ್ಟು ಸ್ವೀಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಹೋಗಿದ್ದನ್ನೆಲ್ಲ ಶಿವನಿಗೆ ಬಿಟ್ಬಿಡೆ. ಅವಾಗಿಂದ ನನ್ನ ಹೀಲಿಂಗ್ ಅನ್ನೋದು ತುಂಬಾ ಫಾಸ್ಟ್ ಆಯ್ತು. ಅದರಿಂದ ನೀವು ಕ್ಲಾಸಸ್‌ನ ಅಟೆಂಡ್ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಸರೆಂಡರ್ ಅಲ್ಲಿ ಭಗವಂತ ಕೊಟ್ಟಿದ್ದೆಲ್ಲ ನಿನಗೆ ಅಂತ ಅಂದ್ಬಿಟ್ಟು, ನೀನ್ ಏನ್ ಕೊಟ್ರು ತಗೊಂತೀನಿ. ನನ್ನ ಜೀವನದಿಂದ ಏನ್ ತೆಗ್ದಾಕಿದ್ರು ನನ್ನ ಒಳ್ಳೇದಕ್ಕೆ ತೆಗ್ದಾಕ್ತಾ ಇದೀರ ಅನ್ನೋಂಥ ಕಂಪ್ಲೀಟ್ಲಿ ಶರಣಾಗತಿಯಲ್ಲಿ ನೀವು ಇನ್ಮೇಲೆ ನನ್ನ ವಿಡಿಯೋಗಳನ್ನ ನೋಡಿ ನಿಮ್ಮ ಲೈಫ್ ಹೇಗೆ ಬದಲಾಗತ್ತೆ ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಅನ್ನುವಂಥದ್ದು ನೀವೇ ಹೇಳ್ತೀರಾ ಮುಂದಕ್ಕೆ. ಆ ಲೆವೆಲಲ್ಲಿ ನಿಮ್ಮ ಜೀವನ ಅನ್ನುವಂಥದ್ದು ಬದಲಾಗತ್ತೆ ಅನ್ನೋದನ್ನ ತೋರಿಸ್ತಿದೆ. ಕ್ಲಿಯರ್ ಮೆಸೇಜ್ ಇದು ನನ್ನೊಳಗಿಂದ ಬರ್ತಿದೆ. ಎನ್‌ಲೈಟ್‌ಮೆಂಟ್. ಸೊ ಬಾಡಿ ಟು ಸೋಲ್ ಟ್ರಾನ್ಸ್‌ಫಾರ್ಮೇಷನ್ ಜ್ಞಾನೋದಯ ಅನ್ನುವಂಥದ್ದು ನಿಮಗೆ ಸಿಗತ್ತೆ ಅನ್ನೋದನ್ನ ತೋರಿಸ್ತಿದೆ. ಇಲ್ಲಿ ನಿಮಗೆ ಇಲ್ಲಿವರೆಗೂ ನಾ ಇನ್ನರ್ ವರ್ಕ್ ಮಾಡಿದ್ದಕ್ಕೆ ನನ್ಗೆ ಡೈರೆಕ್ಟ್ ಮೆಸೇಜು ನಿನ್ಗೆ ಎನ್‌ಲೈಟ್‌ಮೆಂಟ್ ಸಿಕ್ಕತ್ತೆ ಅನ್ನೋಂಥದ್ದು ನಿಮಗೂ ಕೂಡ ಖಂಡಿತ ಕ್ಲಾಸಸ್ ಅಟೆಂಡ್ ಮಾಡ್ತಾ, ಮಾಡ್ತಾ ಪ್ರತಿಯೊಂದು ವಿಷಯದಲ್ಲಿ ಜ್ಞಾನೋದಯ ಅಂದ್ರೆ ಏನೋ ಲೈಫಲ್ಲಿ ಅದು ಬುದ್ಧನ್ಗಾಯ್ತು ಜ್ಞಾನೋದಯ, ಅವ್ರು ಸನ್ಯಾಸಿ ಆಗ್ಬಿಟ್ರು. ಅವ್ರಿಗೆ ಜ್ಞಾನೋದಯ ಆಯ್ತು, ಆ ಜನ್ಮದಲ್ಲೇ ಅವ್ರು ಸನ್ಯಾಸತ್ವ ತಗೊಳ್ಬೇಕಾಗಿತ್ತು, ಅದಕ್ಕೆ ಆಯ್ತು. ಜ್ಞಾನೋದಯ ಅನ್ನುವಂಥದ್ದು ಏನ್ ಗೊತ್ತಾ? ಪ್ರತಿಯೊಂದು ವಿಷಯದಲ್ಲೂನು ನನ್ಗಿವಾಗಿರೋ ಬುದ್ಧಿ ಅವಾಗಿದ್ದಿದ್ದಿದ್ರೆ ನಾನ್ ಮಾಡ್ತಾ ಇದ್ದೆ. ನಾನ್ ಹಿಂಗೆಲ್ಲ ಮೋಸ ಹೋಗ್ತಾ ಇರ್ಲಿಲ್ಲ. ನಾನ್ ತಪ್ಪು ಮಾಡ್ತಾ ಇರ್ಲಿಲ್ಲ ಅನ್ನೋಂಥದ್ದು ಇದೇ ಜ್ಞಾನೋದಯ. ಸೊ ಅವಾಗ ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಂಡು, ತಿದ್ದುಕೊಂಡು ಮುಂದಕ್ಕೆ ಹೋಗ್ತೀವಲ್ಲ, ಪ್ರತಿ ಚಿಕ್ಕ ಚಿಕ್ಕ ವಿಷಯ ಆಗಿರ್ಬಹುದು, ಇವತ್ತು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಲಿತಾ ಹೋಗ್ತೀವಿ, ನಾಳೆ ದೊಡ್ಡ ದೊಡ್ಡ ವಿಷಯದಲ್ಲೂ ಅದೇ ಜ್ಞಾನೋದಯ ಅನ್ನುವಂಥದ್ದು ಬರುತ್ತೆ. ಸೊ ಆ ಜ್ಞಾನೋದಯ ಅನ್ನೋ ಅಂಥ ಒಂದು ಲೈಫ್ ಸರ್ಕಲ್ ನಿಮ್ದು ಸ್ಟಾರ್ಟ್ ಆಗಿದೆ. ಇನ್ಮೇಲೆ ಪ್ರತಿಯೊಂದು ವಿಷಯದಲ್ಲೂ ನೀವು ಪ್ರತಿಯೊಂದನ್ನು ಕಲಿತೀರಾ. ಒಂದು ಎನ್‌ಲೈಟ್‌ಮೆಂಟ್ ಸ್ಟೇಟ್‌ಗೆ ಸೇರ್ಕೊಳ್ತೀರಾ ಅನ್ನುವಂಥದ್ದನ್ನ ತೋರಿಸ್ತಿದೆ ಇಲ್ಲಿ. ಸೊ ನಾನ್ ಕ್ಲಿಯರ್‌ಲಿ ಹೇಳ್ತಾ ಇದ್ದೀನಿ. ಯೆಸ್, ನೀವು ಜ್ಞಾನೋದಯವನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು. ಅದಕ್ಕೆ ಬೇಕಾದಂಥ ಧೈರ್ಯ, ಶಕ್ತಿ ಎಲ್ಲಾನು ಕೂಡ ಭಗವಂತನಲ್ಲಿ ಬೇಡ್ಕೊಳ್ಳಿ. ನಾನು ಕ್ಲಾಸಸ್ ಮಾಡ್ತಾನೆ ಪ್ರತಿಯೊಂದು ಕೂಡ ನಿಮಗ್ ಕಲಿಸ್ಕೊಡ್ತೀನಿ. ಯಾವ್ದ್ಯಾವ್ದನ್ನ ಹೇಗೇಗ್ ಮಾಡ್ಬೇಕು ಅನ್ನುವಂಥದ್ದು. ನೀವು ಆರಾಮಾಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಹೋಗಿ. ಈ ಕ್ಲಾಸಸ್ ನಾನು ಅಟೆಂಡ್ ಮಾಡ್ತಾ ನನ್ಗೆ ಒಳ್ಳೇದೇ ಆಗತ್ತೆ ಅಂತ ನಂಬಿ, ನೀವ್ ಏನನ್ನ ನಂಬುತ್ತೀರಾ ಅದೇ ನಿಮಗ್ ಸಿಕ್ಕತ್ತೆ. ಸೊ ಯಾಕೆಂದ್ರೆ ನಾನು ಕೂಡ ಕಂಪ್ಲೀಟ್ಲಿ ಆ ಸರೆಂಡರ್ ಅಲ್ಲೇ ಕುತ್ಕೊಂಡು ನನ್ನ ಗುರುಗಳಿಗೆ ಮತ್ತೆ ನನ್ನ ಭಗವಂತನ್ಗೆ, ನಾನು ನಂಬೋ ಎಲ್ಲಾ ಭಗವಂತನ್ಗುನು ಕೂಡ ನಾನು ಸರೆಂಡರ್‌ಗೆ ಬಂದು ನಾನು ಕೂತಿದ್ದಕ್ಕೆ ಎಷ್ಟ್ರ ಮಟ್ಟಿಗೆ ನನ್ನ ಲೈಫ್ ಚೇಂಜ್ ಆಗ್ತಾ ಇದೆ ಅನ್ನೋದು ಇನ್ನು ಮುಂದೆ ನಂದೇ ವಿಡಿಯೋಗಳಲ್ಲೂ ಸಹ ನಿಮಗ್ ತೋರಿಸ್ಕೊಡ್ತೀನಿ ನಾನು. ನನ್ನ ಜೀವನದಲ್ಲಿ ಬಂದಿರುವಂಥ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫ್‌ನಲ್ಲೂ ಕೂಡ ಬರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಆಲ್ರೆಡಿ ನಡೆದು ಬಂದಿರೋ ದಾರಿಯಲ್ಲಿ ನಾನ್ ಪಟ್ಟಂತ ಕಷ್ಟಗಳು ನನ್ನ ಸ್ಟೂಡೆಂಟ್ಸ್ ಪಡಬಾರ್ದು. ಅದಕ್ಕೋಸ್ಕರ ನಾನು ಇನ್ನೂ ಈಸಿಯಾಗಿ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಕ್ಲಾಸಸ್ಸು, ನನ್ನ ಇನ್ನರ್ ವರ್ಕ್ ಕ್ಲಾಸಸ್ಸು ನೆಕ್ಸ್ಟ್ ವೀಕಿಂದ ಅಂದ್ರೆ ಮುಂದಿನ ಶುಕ್ರವಾರ 10ನೇ ತಾರೀಕು ಜುಲೈಯಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಫ್ರೀ ಕ್ಲಾಸಸ್ ಇರುತ್ತೆ. ವಾರದಲ್ಲಿ 3 ಕ್ಲಾಸಸ್‌ನ ನಾನು ಅಪ್ಲೋಡ್ ಮಾಡ್ತೀನಿ ಇದೇ ಯೂಟ್ಯೂಬ್ ಚಾನಲಲ್ಲೇನೆ. ಆಮೇಲೆ ಮುಂದಕ್ಕೆ ಹೇಗೆ ನನಗೆ ಗೈಡೆನ್ಸ್ ಸಿಕ್ಕತ್ತೆ ಅದ್ರ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಏನು ಎತ್ತ ಅನ್ನೋದೆಲ್ಲನೂ ಕೂಡ. ಶನಿವಾರದೊತ್ತು ಮಾತ್ರ ಕಾರ್ಡ್ ರೀಡಿಂಗ್‌ಗಳು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಕಿಂದ. ಅಲ್ಲಿವರೆಗೂ ಕಂಟಿನ್ಯೂ ನಿಮಗೆ ಕಾರ್ಡ್ ರೀಡಿಂಗ್‌ಗಳು ಬರುತ್ತೆ. ಅದಾದ್ಮೇಲೆ ಪ್ರತಿ ವಾರದಲ್ಲಿ 3 ಕ್ಲಾಸಸ್ ಹೀಲಿಂಗ್ ಕ್ಲಾಸಸ್ ಇರುತ್ತೆ. ಶನಿವಾರ ಮಾತ್ರ ನಿಮಗೆ ಕಾರ್ಡ್ ರೀಡಿಂಗ್‌ಗಳು ಹಾಕ್ತೀನಿ. ಯಾಕೆಂದ್ರೆ ನಾವು ಆ ವಾರದಲ್ಲಿ ಏನ್ ಕಲ್ತಿರ್ತೀವಿ ಅಲ್ಲಿಗೆ ಬರುವಂಥ ಗೈಡೆನ್ಸ್‌ಗಳೇನು ಅನ್ನೋಂಥದ್ದನ್ನ ಮಾತ್ರನೇ ನಾವು ತಗೊಳ್ತೀವಿ. ಲೈಕ್ ಆ ವಾರದಲ್ಲಿ ನಾವು ಟೆಸ್ಟ್ ಕೊಟ್ಟಿದ್ದೀವಿ ಅಂದ್ರೆ ಟೆಸ್ಟಲ್ಲಿ ನಾವು ಎಷ್ಟು ಪಾಸ್ ಆಗಿದ್ದೀವಿ, ಎಷ್ಟು ಮಾರ್ಕ್ಸ್ ಸಿಕ್ಕಿದೆ, ಏನ್ ಚೇಂಜ್ ಆಗ್ತಿದೆ, ಇನ್ನೇನ್ ಕಲಿಬೇಕು, ಇನ್ನೇನ್ ತಿದ್ಕೊಬೇಕು, ಇನ್ನೇನ್ ಬದಲಾಯಿಸ್ಕೊಳ್ಬೇಕು ಅನ್ನುವಂಥ ರಿಪೋರ್ಟ್ ಕಾರ್ಡ್ ತರ ನಮಗೆ ಕಾರ್ಡ್ ರೀಡಿಂಗ್‌ಗಳು. ಸೊ ಆದ್ರಿಂದ ವಾರದಲ್ಲಿ ಇನ್ಮೇಲೆ 3 ಕ್ಲಾಸಸ್ ಇರುತ್ತೆ. ಮುಂದಿನ ಶುಕ್ರವಾರದಿಂದ ಅದಾದ್ಮೇಲೆ ಶನಿವಾರದೊತ್ತು ಮಾತ್ರ ಕಾರ್ಡ್ ರೀಡಿಂಗ್ ಇರುತ್ತೆ. ಆಮೇಲೆ ನಾನು ಕೆಲವೊಂದು ಕ್ಲಾಸಸ್ಸು ಖಂಡಿತ ಕಂಪ್ಲೀಟ್ಲಿ ಫ್ರೀ ಆಗೇ ಹಾಕ್ತಾ ಇದ್ದೀನಿ. ಆಮೇಲೆ ನಿಮಗೆ ಪೇಮೆಂಟ್ ಕ್ಲಾಸಸ್ಸು ಕೂಡ ತುಂಬಾನೇ ಕಡಿಮೆ ಬೆಲೆಯಲ್ಲೇ ನಾನು ನಿಮಗೆ ಕ್ಲಾಸಸ್‌ನ ಕೊಡ್ತೀನಿ.
ಆರಾಮಾಗಿ ಕ್ಲಾಸಸ್ ಅಟೆಂಡ್ ಮಾಡಿ, ಡೇ ಬೈ ಡೇ ಹೀಲ್ ಆಗಿ, ಯಾಕೆಂದರೆ ನಾನು ಇಷ್ಟು ವರ್ಷ ಕೂತ್ಕೊಂಡು ಕಂಪ್ಲೀಟ್ಲಿ ಹೀಲ್ ಆಗಿದ್ದೀನಿ. ಆ್ಯಂಡ್ ನನ್ನ ಮ್ಯಾನಿಫೆಸ್ಟೇಷನ್ ಎಲ್ಲ ಈಗಂತೂ ತುಂಬ ಫಾಸ್ಟಾಗಿ ಬದಲಾಗ್ತಿದೆ. ನಾನು ಏನು ಅನ್ಕೊಳ್ತೀನಿ, ನಾನು ಅನ್ಕೊಳ್ತನೂ ಇಲ್ಲ, ಅವಶ್ಯಕತೆ ಅಗತ್ಯ ಇರೋದೆಲ್ಲ ತಾನಾಗೇ ಬರ್ತಿದೆ. ಅದನ್ನ ನಾನು ನಿಮ್ಗೆ ಮುಂದಿನ ಕ್ಲಾಸಸ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಕೂಡ, ಹೇಗೆ ಅನ್ನೋದನ್ನೆಲ್ಲನೂ ಕೂಡ. ಸದ್ಯಕ್ಕೆ ಈಗ ಮುಂದಿನ ವಾರ ಜುಲೈ 10ನೇ ತಾರೀಕಿಂದ ಫ್ರೀ ಕ್ಲಾಸಸ್ ಅಪ್ಲೋಡ್ ಆಗ್ತದೆ. ನೀವು ಫ್ರೀಯಾಗೆ ಸದ್ಯಕ್ಕೆ ಸ್ಟಾರ್ಟಿಂಗ್ ಕ್ಲಾಸಸ್ನ ಕಲೀರಿ. ಆಮೇಲೆ ಪೇಮೆಂಟ್ ಕ್ಲಾಸಸ್ ಕೂಡ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲೇನೆ ನಾನು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.